ನಮಸ್ಕಾರ ಎಲ್ರಿಗೂ. ನಾನಿವತ್ತು ಎಕ್ಸ್ಪ್ಲೋರ್ ಮಾಡಲು ಹೊರಟಿರುವುದು ಸುಮಾರು 250 ವರ್ಷಗಳ ಇತಿಹಾಸವಿರುವ ನಮ್ಮ ನೆಲಮಂಗಲದ ಕಡಲೆಕಾಯಿ ಪರಿಸೆಯನ್ನು. ಈ ಕಡಲೆಕಾಯಿ ಪರಿಸೆ ಹೇಗೆ ಶುರುವಾಯ್ತಪ್ಪ ಅಂತಂದ್ರೆ, ಸುಮಾರು 250 ವರ್ಷಗಳ ಹಿಂದೆ ದನ ಕಾಯಲು ಬಂದಿದ್ದ ಹುಡುಗರಿಂದ ಬೆಳಕಿಗೆ ಬಂತು. ಹಾಗೆ ತದನಂತರ ಮಲ್ಲಪ್ಪ ಶೆಟ್ರು ಹಾಗೂ ಸಿದ್ದರಾಮಯ್ಯ ಶೆಟ್ರು ಗುಹೆಯಲ್ಲಿದ್ದ ಗಣಪನಿಗೆ ಒಂದು ಗುಡಿಯ ಕಟ್ಟಿಸಿದರು. ಆಗಿನಿಂದ ಅಲ್ಲಿದ್ದಂತಹ ಸುತ್ತಮುತ್ತಲಿನ 10 ಹಳ್ಳಿಯ ರೈತರು ಭಾರೀ ಪ್ರಮಾಣದಲ್ಲಿ ಬೆಳೆಯುತ್ತಿದ್ದಂತಹ ಕಡಲೆಕಾಯಿ ಹಾಗೂ ಕಬ್ಬನ್ನು ಪ್ರತಿ ವರ್ಷವೂ ಆ ವಿಘ್ನೇಶ್ವರನಿಗೆ ಅರ್ಪಿಸುತ್ತಿದ್ದರು. ಹಾಗೆ ಮೂಟೆಗಟ್ಟಲೆ ಕಡಲೆಕಾಯಿಯನ್ನು ಉಚಿತವಾಗಿ ವಿತರಣೆ ಮಾಡುತ್ತಿದ್ದರು. ಇದೇ ಕಾರಣಕ್ಕಾಗಿ ಕಡಲೆಕಾಯಿ ಪರಿಸೆ ಹೆಸರು ಬಂತು ಎಂದು ಹೇಳುತ್ತಾರೆ. ಕಳೆದ ದಿನಗಳಲ್ಲಿ 100 ಟನ್ಗಳಷ್ಟು ಕಡಲೆಕಾಯಿಯ ಮಾರಾಟವನ್ನು ತುಂಬಾ ಭರ್ಜರಿಯಿಂದ ಮಾಡಲಾಗುತ್ತದೆ. ಜಾತ್ರೆಯ ದಿನ ಸುಮಾರು 25ಕ್ಕೂ ಹೆಚ್ಚು ಸಮುದಾಯದವರು ಸೇರಿ ಟೆಂಟ್ ಹಾಕಿಕೊಂಡು ಜಾತ್ರೆಯಲ್ಲಿ ಸೇರಿರುವ ಸಾವಿರಾರು ಸಂಖ್ಯೆಯ ಭಕ್ತರ ದಣಿವು ಮತ್ತು ಹಸಿವು ನೀಗಿಸುವುದರ ಜೊತೆಗೆ ದೇವಾಲಯದ ಸಮಿತಿಯವರು ಭಕ್ತರ ಸಹಾಯದಿಂದ 2 ದಿನಗಳ ಕಾಲ ಭಾರೀ ಭೋಜನ ವ್ಯವಸ್ಥೆ ಮಾಡಲಾಗುತ್ತದೆ.